ನಿಜವಾದ ವಿದ್ಯಾರ್ಥಿಗಳು ಅತಿರೇಕದ ವರ್ತನೆ ತೋರ್ತಾರ? ಪೊಲೀಸರು, ಭದ್ರತಾ ಪಡೆಗಳು ದೇಶದಲ್ಲಿ ದಾಂಧಲೆ, ಅರಾಜಕತೆ ಹುಟ್ಟುಹಾಕುವ ರೀತಿಯ ಮಾತನಾಡ್ತಾರಾ ಅನ್ನೋದೇ ಯೋಚಿಸುವಂಥದ್ದು. ಮೊದಲ ವಿಕೆಟ್ ಪತನ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಧರ್ಮೇಂದ್ರ ಪ್ರಧಾನ್ ತಲೆದಂಡ ಆಗಿದೆ. ಮೋದಿ ಸಂಪುಟದಿಂದ ಧರ್ಮೇಂದ್ರ ಪ್ರಧಾನ್ಗೆ ಗೇಟ್ ಪಾಸ್ ಕೊಡಲಾಗಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ನೀಟ್ ಪೇಪರ್ ಲೀಕ್ ವಿಚಾರದಲ್ಲಿ ನೈತಿಕ ಹೊಣೆ ಹೊತ್ತು ನಿನ್ನೆ ಕಂಡುಬಂದ ಈ ಪೋಸ್ಟರ್ ದೇಶದ್ರೋಹದಿಂದ ಆರೋಪ ಹೊತ್ತು ಶಿಕ್ಷೆ ಅನುಭವಿಸ್ತಾ ಇರೋ ಉಮರ್ ಖಾಲಿದ್, ಶಾರ್ಜಿಲ್ ಇಮಾಮ್ ಪರ ಘೋಷಣೆಗಳಿರುವ ಪೋಸ್ಟರ್ ಅನ್ನ ರಾಜಾರೋಷವಾಗಿ ಪ್ರದರ್ಶಿಸಲಾಗಿದೆ. ಅದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯ ವಿಷವರ್ತುಲದಲ್ಲಿ ಸಿಲುಕಬಾರದು, ಹಾಗಾಗಿ ನೈತಿಕ ಹೊಣೆ ಹೊತ್ತು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ರಾಜೀನಾಮೆ ನೀಡುತ್ತಿದ್ದೇನೆ ಅಂತ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ರಾಜೀನಾಮೆ ಪತ್ರದಲ್ಲಿ ಧರ್ಮೇಂದ್ರ ಪ್ರಧಾನ್ ಉಲ್ಲೇಖ ಮಾಡಿರ್ತಕ್ಕಂಥದ್ದು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ರಾಜೀನಾಮೆ ಕೊಡ್ತಾ ಇದ್ದೇನೆ. ವಿಷವರ್ತುಲದಲ್ಲಿ ನೀಟ್ ಪೇಪರ್ ಲೀಕ್ ನೈತಿಕ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಪ್ರಧಾನ ರಾಜೀನಾಮೆ ಬೆನ್ನಲ್ಲೇ ಸಿಜೆಪಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದೆ. ಸಿಜೆಪಿ ಪಕ್ಷದ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ತಮ್ಮ ಬೇಡಿಕೆ ಈಡೇರಿರುವ ಕಾರಣದಿಂದಾಗಿ, ತಮ್ಮ ಪ್ರತಿಭಟನೆಗೆ ಗೆಲುವು ಆಗಿರುವ ಕಾರಣದಿಂದಾಗಿ ಸಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. मैं चाहता हूं 2 मिनट का साइलेंस इन बच्चों के लिए, 2 मिनट का साइलेंस इन बच्चों के लिए प्लीज. लेकिन नहीं भाई यार, ಪ್ರತಿಭಟನೆ ಒತ್ತಡಕ್ಕೆ ಕೇಂದ್ರ ಸರ್ಕಾರ ಮಣಿಯಿತಾ? ರಾಜೀನಾಮೆ ಪಡೆಯೋದಾದ್ರೆ ಇಷ್ಟು ತಡ ಯಾಕೆ ಮಾಡಿದ್ರು? ಈ ಎಲ್ಲಾ ಪ್ರಶ್ನೆಗಳು ಕೂಡ ಹಾಗೆ ಉಳಿಯುತ್ತವೆ. ಪ್ರಧಾನ್ ರಾಜೀನಾಮೆ ಬೆನ್ನಲ್ಲೇ ಸಿಜೆಪಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದೆ. ಪ್ರತಿಭಟನಾ ಸ್ಥಳದಲ್ಲಿ ಸಿಜೆಪಿ ಪಕ್ಷದ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ತಮ್ಮ ಬೇಡಿಕೆ ಈಡೇರಿದೆ ಅನ್ನುವಂತಹ ವಿಚಾರಕ್ಕೆ ಸಿಜೆಪಿ ವಿದ್ಯಾರ್ಥಿ ಮುಖಂಡರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬೆನ್ನಲ್ಲೇ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಧರ್ಮೇಂದ್ರ ಪ್ರಧಾನ್, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಲೆದಂಡ ಆಗಿದೆ. ಸಂಪುಟದಿಂದ ಕೂಡ ಧರ್ಮೇಂದ್ರ ಪ್ರಧಾನ್ಗೆ ಗೇಟ್ ಪಾಸ್ ಕೊಡಲಾಗಿದೆ. ವಿದ್ಯಾರ್ಥಿಗಳ ಸಂಗ್ರಾಮದ ಬೆನ್ನಲ್ಲೇ ಪ್ರಧಾನ ರಾಜೀನಾಮೆ ಕೊಡಲಾಗಿದೆ. ಎನ್ಡಿಎ ಆಡಳಿತಾವಧಿಯ ಮೊದಲ ಮಂತ್ರಿ ಈ ರೀತಿ ತಲೆದಂಡ ಆಗಿರ್ತಕ್ಕಂಥದ್ದು. ಮೋದಿ ಸರ್ಕಾರದ ಅವಧಿಯಲ್ಲಿ ಮೊದಲ ಬಾರಿ ಈ ರೀತಿ ಸಚಿವರ ತಲೆದಂಡ ಆಗಿರ್ತಕ್ಕಂಥದ್ದು. ಪ್ರಧಾನ್ ರಾಜೀನಾಮೆಯನ್ನ ಪ್ರಧಾನಿ ಮೋದಿ ಅಂಗೀಕರಿಸಿದ್ದಾರೆ. ಸಿಜೆಪಿ 3 ಮಹತ್ವದ ಬೇಡಿಕೆಗಳನ್ನ ಇಟ್ಟಿತ್ತು. ಆ 3 ಬೇಡಿಕೆಗಳಿಗೂ ಕೂಡ ಓಕೆ ಅಂದಿದೆ ಕೇಂದ್ರ ಸರ್ಕಾರ. ಮೊದಲನೆಯದು ಅದರಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಆ ರಾಜೀನಾಮೆಯನ್ನ ಪಡೆಯಲಾಗಿದೆ, ಸ್ವೀಕಾರ ಮಾಡಲಾಗಿದೆ. ಮಹತ್ವದ ಸಂಪುಟ ಸಭೆ ಕೂಡ ಇದೆ ಇವತ್ತು. ಮತ್ತೆ ಮತ್ತೊಂದು ಕಡೆ ವಿಪಕ್ಷಗಳು ಸದನದಲ್ಲೂ ಕೂಡ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿದಿದ್ವು. ಒಟ್ಟಿನಲ್ಲಿ ಧರ್ಮೇಂದ್ರ ಪ್ರಧಾನ್ ತಲೆದಂಡ ಆಗಿದೆ. ರಾಜೀನಾಮೆ ಪರಿಹಾರನ ಅಥವಾ ಸುಧಾರಣೆ ಮುಖ್ಯನಾ ಅನ್ನೋ ಪ್ರಶ್ನೆ ಕೂಡ ಎದ್ದಿತ್ತು. ವಿದ್ಯಾರ್ಥಿಗಳೇನು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಅವರಿಗೆ ಏನು ಕಾಂಪನ್ಸೇಟ್ ಮಾಡ್ತಾರೆ ಅನ್ನೋಂಥ ಪ್ರಶ್ನೆ ಕೂಡ ಎದ್ದಿತ್ತು. ರಾಜೀನಾಮೆ ಪಡೆದ್ರೆ ಆತ್ಮಹತ್ಯೆ ನಿಂತು ಹೋಗುತ್ತಾ? ನೀಟ್ ಪರೀಕ್ಷೆಗಳ ವ್ಯವಸ್ಥೆಗಳನ್ನ ಸುಧಾರಣೆ ಮಾಡೋದಕ್ಕೆ ಸಾಧ್ಯನಾ ರಾಜೀನಾಮೆಯಿಂದ ಅನ್ನೋ ಪ್ರಶ್ನೆ ಎದ್ದಿತ್ತು. ಅದನ್ನೆಲ್ಲ ಹೇಗ್ ಮಾಡ್ತಾರೆ ಮುಂದೆ? ಈಗ ಯಾರು ರಿಪ್ಲೇಸ್ ಮಾಡ್ತಾರೆ ಧರ್ಮೇಂದ್ರ ಪ್ರಧಾನ್ ಅವರ ಸ್ಥಾನವನ್ನ ಅನ್ನೋ ಪ್ರಶ್ನೆ ಕೂಡ ಇದೆ. ಹಾಗಾಗಿ ಮತ್ತೊಂದು ಕಡೆ ಈ ಪ್ರತಿಭಟನಾಕಾರರು ಈಗೇನ್ ಮಾಡ್ತಾರೆ? ಸ್ಟಾಪ್ ಮಾಡ್ತಾರಾ ಇದ್ದಕ್ಕಿದ್ದಂಗೆ ಪ್ರತಿಭಟನೆಯನ್ನ? ಈ ಪ್ರತಿಭಟನೆ ಅನೇಕ ಬಗೆಯ ಪ್ರತ್ಯೇಕತಾವಾದಿಗಳು, ದೇಶ ವಿರೋಧಿ ಶಕ್ತಿಗಳಿಗೂ ಕೂಡ ವೇದಿಕೆಯಾಗಿ ಪರಿಣಮಿಸಿತ್ತು. ಇದಕ್ಕೆ ನೀಟ್ಗೆ ಸಂಬಂಧವೇ ಇಲ್ಲದವರೆಲ್ಲ ಬಂದು ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಅಜೆಂಡಾಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ಆರಂಭ ಮಾಡಿದ್ರು.
ಇದೀಗ ಅವರೆಲ್ಲ ಎಲ್ಲಿ ಹೋಗ್ತಾರೆ? ದೆಹಲಿ ಪೊಲೀಸರು ಹೇಳಿದಾಗೆ ಇದರಲ್ಲಿ ಸಾವಿರಾರು ಮಂದಿ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರು ದೆಹಲಿಯ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಅನ್ನೋಂಥದ್ದನ್ನ ಹೇಳಿದ್ರು ದೆಹಲಿ ಪೊಲೀಸರು. ಅವರ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಅನ್ನುವಂಥ ಪ್ರಶ್ನೆ, ಜೊತೆಗೆ ನೀಟ್ ಈ ರೀತಿಯ ಪರೀಕ್ಷೆಗಳಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಏನು ಭರವಸೆಯನ್ನ ಕೊಡುತ್ತೆ ಅನ್ನೋದು ಕೂಡ ಪ್ರಶ್ನೆಯಾಗಿದೆ. ಈ ಪ್ರತಿಭಟನೆಗಳಲ್ಲಿ ನಾವು ನೆನ್ಪು ಮಾಡ್ಕೊಳ್ಳೋದಾದ್ರೆ ಪಾಕಿಸ್ತಾನ, ಬಾಂಗ್ಲಾ, ನೇಪಾಳದ ರೀತಿಯಲ್ಲಿ ಮಾಡ್ತೀವಿ ಅನ್ನುವಂತಹ ಧಮಕಿ ಕಂಡು ಬಂದಿತ್ತು. ಇನ್ನು ಪೇಪರ್ ಲೀಕ್ ವಿಚಾರದಲ್ಲಿ ಕಾಶ್ಮೀರ ಪ್ರತ್ಯೇಕತಾವಾದಿಗಳಿಗೂ ಕೂಡ ಈ ಪ್ರತಿಭಟನೆ ಮಣೆ ಹಾಕಿತ್ತು. ಇನ್ನು ಉಮರ್